ಚಾಲಕನ ನಿಯಂತ್ರಣ ತಪ್ಪಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿದೆ ಟ್ರಕ್ ಒಂದು. ಕ್ಲೀನರ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಚಾಲಕನಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಗಾಯಾಳು ಚಾಲಕ ಸ್ಥಳೀಯ ಆಸ್ಪತ್ರೆಗೆ ಅಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ನಲ್ಲಿ ಒಂದು ಘಟನೆ ನಡೆದಿದೆ. ಪುಣೆಯಿಂದ ಬೆಂಗಳೂರಿಗೆ ಅಣಬೆ ಸಾಗಿಸ್ತಾ ಇದ್ದಂತ ಟ್ರಕ್ ಇದು. ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದು ಮೇನ್ ಆಗಿ ಯಶವಂತಪುರ ಜಂಕ್ಷನ್ ನಲ್ಲಿ ಇರುವಂತಹ ಫ್ಲೈಓವರ್ ನಲ್ಲಿ ಆಗಿರುವಂತಹ ಘಟನೆ. ಈ ಹಿಂದೆನೂ ಕೂಡ 4-5 ತಿಂಗಳ ಹಿಂದಷ್ಟೇ ಅದೇ ಒಂದು ಜಾಗದಲ್ಲಿ ಒಂದು ಕೋಳಿಯನ್ನ ತಗೊಂಡು ಹೋಗ್ತಾ ಇದ್ದಂತಹ ಒಂದು ಲಾರಿ ಕೂಡ ಬಿದ್ದಿತ್ತು. ಅದೇ ಜಾಗದಲ್ಲಿ ಈಗ ಮತ್ತೊಂದು ಟ್ರಕ್ ಉರುಳಿ ಬಿದ್ದಿರುವಂತದ್ದು. ಫ್ಲೈಓವರ್ ಮೇಲಿಂದ ಕೆಳಗೆ ಬಿದ್ದಿದೆ. ಆ ಒಂದು ಜಂಕ್ಷನ್ ನ ಮಧ್ಯಭಾಗದಲ್ಲಿ ಆ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಆ ಒಂದು ಟ್ರಕ್ ಬಿದ್ದಿದೆ ಅನ್ನೋದನ್ನ. ಇದು ಬೆಳಗಿನ ಜಾವ ಆಗಿದ್ದರಿಂದ ಸದ್ಯ ಅದೃಷ್ಟವಶಾತ್ ಅಲ್ಲಿ ಆಗಬಹುದಾಗಿದ್ದಂತಹ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಬೆಳಗ್ಗೆ ಆಗಿದ್ದಿದ್ರೆ, ಅಕಸ್ಮಾತ್ 8 ಗಂಟೆ ಮೇಲಾಗಿದ್ದಿದ್ರೆ ಇನ್ನು ಭಾರಿ ಅನಾಹುತ ಸಂಭವಿಸ್ತಾ ಇತ್ತು. ಇನ್ನು ಈ ಒಂದು ಟ್ರಕ್ ಬಿದ್ದಂತಹ ಸಂದರ್ಭದಲ್ಲಿ ಒಳಗಡೆ ಕ್ಲೀನರ್ ಮತ್ತು ಡ್ರೈವರ್ ಇದ್ರು. ಕ್ಲೀನರ್ ಸಾವನ್ನಪ್ಪಿದ್ದಾನೆ. ಇನ್ನು ಡ್ರೈವರ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ಬಳಿ ಈ ಒಂದು ಘಟನೆ ನಡೆದಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಆ ಒಂದು ರೂಟ್ ನಲ್ಲಿ ಓಡಾಡಿರುವಂತವರಿಗೆ ಆ ಒಂದು ರೂಟ್ ಏನಿದೆ, ಫ್ಲೈಓವರ್ ಏನಿದೆ, ಅದು ಯಾವ ರೀತಿಯಾಗಿ ಒಂದು ರೀತಿಯಾಗಿ ಡೇಂಜರ್ ಆಗಿದೆ ಅನ್ನೋದನ್ನ. ಯಾಕೆಂದ್ರೆ ಕ್ರಾಸ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ. ಒಂದು ದೊಡ್ಡ ಲಾರಿಗಳು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಟ್ರಕ್ಗಳು ಬಂದಂತಹ ಸಂದರ್ಭದಲ್ಲಿ ಕಟ್ ಮಾಡೋದೇ ಕಷ್ಟ. ಅಂತಹ ಫ್ಲೈಓವರ್ನಲ್ಲಿ ಸಾಕಷ್ಟು ಅವಘಡಗಳು ಈಗ ಆಲ್ರೆಡಿ ಸಂಭವಿಸಿದೆ. ಆ ಅವಘಡಗಳು ಸಂಭವಿಸಿದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ಸರಿಯಾಗಿ ತೆಗೆದುಕೊಂಡಿರದ ಕಾರಣ ಮತ್ತೆ ಅದೇ ರೀತಿಯಾದಂತಹ ಅವಘಡಗಳು ಯಶವಂತಪುರದ ಜಂಕ್ಷನ್ ನಲ್ಲಿ ಇರುವಂತಹ ಫ್ಲೈಓವರ್ನಲ್ಲಿ ಸಂಭವಿಸ್ತಾನೆ ಇದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಸದ್ಯ ಅದೃಷ್ಟವಶಾತ್ ಇದು ಬೆಳಗಿನ ಜಾವ ಆಗಿದ್ದರಿಂದ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು.